ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ನಮ್ಮ ಸತತ ಪ್ರಯತ್ನ ಹಾಗೂ ಕೆಲವೊಮ್ಮೆ ಅದೃಷ್ಟ ನಮ್ಮ ಕೈ ಹಿಡಿದೇ ಹಿಡಿಯುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಒಂದು ಪುಟ್ಟ ಕತೆ ಹೇಳಬೇಕು ಅಂತ ಅಂದರೆ, ಒಂದು ನದಿಯ ದಡದಲ್ಲಿ ಕೊಂಬೆ ಮೇಲೆ 2 ಮಂಗಗಳು ವಾಸ ಮಾಡ್ತಾ ಇರುತ್ತೆ. ಒಂದು ಆಕಾಶವಾಣಿ ನುಡಿಯುತ್ತೆ. ಇಂದು ರಾತ್ರಿ 2 ಗಂಟೆಗೆ ಯಾರು ಈ ನದಿಗೆ ಧುಮುಕ್ತೀರಾ ಅವರು ಮುಂದಿನ ಮಹಾರಾಜರಾಗಿ ಬರ್ತೀರಾ ಅಂತ. ಇಬ್ಬರು ಮಲಗ್ತಾರೆ. ಆದರೆ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಆ ಹೆಣ್ಣು ಮಂಗ ಇರೋದಿಲ್ಲ. ಈ ಗಂಡು ಮಂಗ ಆ ಕಡೆ ಈ ಕಡೆ ಎಲ್ಲ ನೋಡುತ್ತೆ, ಕಾಣೋದೇ ಇಲ್ಲ. ಅಲ್ಲಿ ಒಬ್ಬಳು ಸುಂದರವಾದ ರಾಜಕುಮಾರಿ ನಿಂತಿರ್ತಾಳೆ. ಆಗ ಈ ಗಂಡು ಮಂಗ ಕೇಳುತ್ತೆ, "ಆ, ರಾಜಕುಮಾರಿಯವರೇ, ಇಲ್ಲಿ ನನ್ನ ಹಾಗೆ ಒಂದು ಹೆಣ್ಣು ಮಂಗ ಇತ್ತು, ಅದನ್ನು ನೀವೇನಾದರೂ ನೋಡಿದ್ರಾ? ಯಾಕೆಂದರೆ ಇಲ್ಲಿ ಸುತ್ತಮುತ್ತ ನಾವು ಇಬ್ಬರೇ, ಅವಳಿಲ್ಲ ಅಂದರೆ ನನಗಿರೋದಕ್ಕಾಗೋದಿಲ್ಲ" ಅಂತ. ಆಗ ರಾಜಕುಮಾರಿ ಸುಂದರವಾಗಿ ನುಡಿತಾಳಂತೆ, "ಅಯ್ಯೋ, ನಾನೇ ಆ ಮಂಗ. ನೀನು ರಾತ್ರಿ ಕೇಳಿಸ್ಕೊಂಡೆ ಅಲ್ವಾ ಆಕಾಶವಾಣಿನ? ನೀನು ಏನಕ್ಕೆ ನದಿಗೆ ಧುಮುಕ್ಲಿಲ್ಲ?" ಅಂತ ಹೇಳ್ತಾಳಂತೆ. ಆಗ ಆ ಮಂಗ ಅನ್ನತ್ತಂತೆ, "ನಾನು ಅದನ್ನು ಸುಮ್ಮನೆ ತಮಾಷೆಗೆ ಅಂದ್ಕೊಂಡೆ." ಅದು ತಮಾಷೆನೋ ಅಥವಾ ನಿಜನೋ ಅದು ಎರಡನೇ ವಿಷಯ. ಆದರೆ ಆಕಾಶವಾಣಿ ನುಡಿದ ತಕ್ಷಣ ನೀನು ಏನಾಗಿತ್ತು? ಒಂದು ನದಿಗೆ ಧುಮುಕೋದು ತಾನೇ. ಧುಮುಕಿದ್ರೆ ಕೊನೆ ಪಕ್ಷ ಮಂಗ ಆಗ್ತಿದ್ವಿ, ಇಲ್ಲ ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ರಾಜ ಆಗ್ತಿದ್ದೆ. ಅಷ್ಟೇ ತಾನೇ ಆಗ್ತಾ ಇದ್ದಿದ್ದು. ಒಂದೇ ಒಂದು ನದಿಗೆ ಮುಳುಗೋದಿಕ್ಕೆ ನಿನಗೆ ಏನಾಗಿತ್ತು ಅಂತ ಆ ರಾಜ್ಕುಮಾರಿ ಹೇಳ್ತಾಳಂತೆ. ಹೌದು, ಕೆಲವೊಮ್ಮೆ ನಾವು ಅನ್ಕೊತೀವಿ, ನಾನು ಯಾಕಪ್ಪ ಪ್ರಯತ್ನ ಪಡಬೇಕು, ನಾನು ಆರಾಮಾಗಿರ್ಬೋದು ಅಂತ. ಇದೇ ಥರ ಅರ್ಜುನ ಒಮ್ಮೆ ಕೃಷ್ಣನಿಗೆ ಕೇಳ್ತಾನೆ, "ಅಲ್ಲ ಕೃಷ್ಣ, ಎಲ್ಲ ಮೊದಲೇ ಪೂರ್ವ ನಿರ್ಧಾರವಾಗಿರುತ್ತೆ ಅಂತ ನೀನೇ ಹೇಳಿದೀಯಾ, ಹಾಗಿದ್ರೆ ನಾನು ಯಾಕೆ ಪ್ರಯತ್ನ ಪಡಬೇಕು? ಎಲ್ಲ ಪೂರ್ವ ನಿರ್ಧಾರಿತ ಅಲ್ವಾ ಅಂತ." ಆಗ ಕೃಷ್ಣ ಎಷ್ಟು ಸುಂದರವಾಗಿ ನುಡಿತಾನೆ ಅಂತ, "ಯಾರಿಗೆ ಗೊತ್ತು ಅರ್ಜುನ, ನಾನು ಹಣೆ ಬರಹದಲ್ಲಿ ನೀನು ಪ್ರಯತ್ನ ಪಟ್ಟರೆ ಸಿಗಬಹುದು ಅಂತ ಬರ್ದಿರಬಹುದಲ್ವಾ" ಅಂತ ಹೇಳ್ತಾನಂತೆ. ಹೌದು ರೀ, ಅದು ಅದೃಷ್ಟ ಆದರೂ ಸರಿ, ಪರಿಶ್ರಮ ಆದರೂ ಸರಿ, ನಾವು ಒಂದು ಸಲ ಪ್ರಯತ್ನ ಪಡಲೇಬೇಕು. ಒಮ್ಮೆ ಯೋಚನೆ ಮಾಡಿ. ಹಾಗೆ ನಿಮ್ಮ ಗುರಿಯ ಕಡೆ ನಿಮ್ಮ ಪ್ರಯತ್ನ ಸತತವಾಗಿರಲಿ. ಹಾಗೆ ಆ ಭಗವಂತನ ಆಶೀರ್ವಾದ ಸಹ ಇರಲಿ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.